ಇನ್ನ 10 ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯ ಆದ ನಂತರ ಬಳ್ಳಾರಿ ಜೈಲಿಗೆ ಹೋಗಲೇಬೇಕಾಗುತ್ತೆ. ಈ ಬಳ್ಳಾರಿ ಜೈಲಿಗೆ ಹೋಗದಂತೆ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರಿಂದ ಆಗ್ತಾ ಇದೆ. ಹಾಗಿದ್ರೆ ನಾಗೇಶ್ ಅವರ ಪ್ಲಾನ್ ಏನು? ಮತ್ತೆ ಬಳ್ಳಾರಿ ಜೈಲು ಪಾಲಾಗ್ತಾರ ನಟ ದರ್ಶನ್? ಅವಧಿ ಮುಕ್ತಾಯ ಆದ್ರೆ ರೂಲ್ಸ್ ಪ್ರಕಾರ ಆಗ್ಲೇಬೇಕು. ಆದ್ರೆ ದರ್ಶನ್ ಕಾಪಾಡೋದಕ್ಕೆ ವಕೀಲ ಸಿ.ವಿ. ನಾಗೇಶ್ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕೊಲೆ ಆರೋಪಿಯ ರಕ್ಷಣೆಗೆ ವಕೀಲರು ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಿದ್ರೆ ಆ ತಂತ್ರವನ್ನ ಪಾಲಿಸಿದ್ರೆ ಅಥವಾ ಫಲಿಸಿದರೆ ದರ್ಶನ್ಗೆ ಜೈಲ್ ಜೀವನದ ಭಯವೇ ಇಲ್ಲ. ಅಷ್ಟಕ್ಕೂ ಆ ತಂತ್ರವಾದರೂ ಏನು? ಸೀನಿಯರ್ ಕ್ರಿಮಿನಲ್ ಲಾಯರ್ ನಾಗೇಶ್ ಬಳಸುವ ಆ ಅಸ್ತ್ರ ಏನು? ಅದರಿಂದ ದರ್ಶನ್ಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿ.ವಿ. ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗಿಸಿದ್ರು, ಯಾವ ರೀತಿ ವಾದ ಮಂಡನೆ ಮಾಡಿದ್ರು, ಅದಕ್ಕೆ ಎಸ್.ಪಿ.ಪಿ. ಅವರ ಪ್ರತಿವಾದ ಯಾವ ರೀತಿ ಇತ್ತು, ಅಂತಿಮವಾಗಿ ದರ್ಶನ್ ಹಲವು ಷರತ್ತುಗಳೊಂದಿಗೆ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಬಂದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಈಗ ರೆಗ್ಯುಲರ್ ಬೇಲ್ ವಿಚಾರವಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇನ್ನು ಎಸ್.ಪಿ.ಪಿ. ಅವರ ಪ್ರತಿವಾದ ಆರಂಭ ಆಗಿಲ್ಲ. ಈ ಮಧ್ಯೆ ಏನೇನು ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನ 10 ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯ ಆದ ನಂತರ ಬಳ್ಳಾರಿ ಜೈಲಿಗೆ ಹೋಗಲೇಬೇಕಾಗುತ್ತೆ. ಈ ಬಳ್ಳಾರಿ ಜೈಲಿಗೆ ಹೋಗದಂತೆ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರಿಂದ ಆಗ್ತಾ ಇದೆ. ಹಾಗಿದ್ರೆ ನಾಗೇಶ್ ಅವರ ಪ್ಲಾನ್ ಏನು? ಮತ್ತೆ ಬಳ್ಳಾರಿ ಜೈಲು ಪಾಲಾಗ್ತಾರ ನಟ ದರ್ಶನ್? ಅವಧಿ ಮುಕ್ತಾಯ ಆದ್ರೆ ರೂಲ್ಸ್ ಪ್ರಕಾರ ಆಗ್ಲೇಬೇಕು. ಆದ್ರೆ ದರ್ಶನ್ ಕಾಪಾಡೋದಕ್ಕೆ ವಕೀಲ ಸಿ.ವಿ. ನಾಗೇಶ್ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕೊಲೆ ಆರೋಪಿಯ ರಕ್ಷಣೆಗೆ ವಕೀಲರು ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಿದ್ರೆ ಆ ತಂತ್ರವನ್ನ ಪಾಲಿಸಿದ್ರೆ ಅಥವಾ ಫಲಿಸಿದರೆ ದರ್ಶನ್ಗೆ ಜೈಲ್ ಜೀವನದ ಭಯವೇ ಇಲ್ಲ. ಅಷ್ಟಕ್ಕೂ ಆ ತಂತ್ರವಾದರೂ ಏನು? ಸೀನಿಯರ್ ಕ್ರಿಮಿನಲ್ ಲಾಯರ್ ನಾಗೇಶ್ ಬಳಸುವ ಆ ಅಸ್ತ್ರ ಏನು? ಅದರಿಂದ ದರ್ಶನ್ಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿ.ವಿ. ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗಿಸಿದ್ರು, ಯಾವ ರೀತಿ ವಾದ ಮಂಡನೆ ಮಾಡಿದ್ರು, ಅದಕ್ಕೆ ಎಸ್.ಪಿ.ಪಿ. ಅವರ ಪ್ರತಿವಾದ ಯಾವ ರೀತಿ ಇತ್ತು, ಅಂತಿಮವಾಗಿ ದರ್ಶನ್ ಹಲವು ಷರತ್ತುಗಳೊಂದಿಗೆ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಬಂದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಈಗ ರೆಗ್ಯುಲರ್ ಬೇಲ್ ವಿಚಾರವಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇನ್ನು ಎಸ್.ಪಿ.ಪಿ. ಅವರ ಪ್ರತಿವಾದ ಆರಂಭ ಆಗಿಲ್ಲ. ಈ ಮಧ್ಯೆ ಏನೇನು ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನ 10 ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯ ಆದ ನಂತರ ಬಳ್ಳಾರಿ ಜೈಲಿಗೆ ಹೋಗಲೇಬೇಕಾಗುತ್ತೆ. ಈ ಬಳ್ಳಾರಿ ಜೈಲಿಗೆ ಹೋಗದಂತೆ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರಿಂದ ಆಗ್ತಾ ಇದೆ. ಹಾಗಿದ್ರೆ ನಾಗೇಶ್ ಅವರ ಪ್ಲಾನ್ ಏನು? ಮತ್ತೆ ಬಳ್ಳಾರಿ ಜೈಲು ಪಾಲಾಗ್ತಾರ ನಟ ದರ್ಶನ್? ಅವಧಿ ಮುಕ್ತಾಯ ಆದ್ರೆ ರೂಲ್ಸ್ ಪ್ರಕಾರ ಆಗ್ಲೇಬೇಕು. ಆದ್ರೆ ದರ್ಶನ್ ಕಾಪಾಡೋದಕ್ಕೆ ವಕೀಲ ಸಿ.ವಿ. ನಾಗೇಶ್ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕೊಲೆ ಆರೋಪಿಯ ರಕ್ಷಣೆಗೆ ವಕೀಲರು ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಿದ್ರೆ ಆ ತಂತ್ರವನ್ನ ಪಾಲಿಸಿದ್ರೆ ಅಥವಾ ಫಲಿಸಿದರೆ ದರ್ಶನ್ಗೆ ಜೈಲ್ ಜೀವನದ ಭಯವೇ ಇಲ್ಲ. ಅಷ್ಟಕ್ಕೂ ಆ ತಂತ್ರವಾದರೂ ಏನು? ಸೀನಿಯರ್ ಕ್ರಿಮಿನಲ್ ಲಾಯರ್ ನಾಗೇಶ್ ಬಳಸುವ ಆ ಅಸ್ತ್ರ ಏನು? ಅದರಿಂದ ದರ್ಶನ್ಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ.
ಸಿ ವಿ ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗಿಸಿದ್ರು, ಯಾವ ರೀತಿ ವಾದ ಮಂಡನೆ ಮಾಡಿದ್ರು, ಅದಕ್ಕೆ ಎಸ್ಪಿಪಿ ಅವರ ಪ್ರತಿವಾದ ಯಾವ ರೀತಿ ಇತ್ತು, ಅಂತಿಮವಾಗಿ ದರ್ಶನ್ ಹಲವು ಷರತ್ತುಗಳೊಂದಿಗೆ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಬಂದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಈಗ ರೆಗ್ಯುಲರ್ ಬೇಲ್ ವಿಚಾರವಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇನ್ನು ಎಸ್ಪಿಪಿ ಅವರ ಪ್ರತಿವಾದ ಆರಂಭ ಆಗಿಲ್ಲ. ಈ ಮಧ್ಯೆ ಏನೇನು ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನ 10 ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯ ಆದ ನಂತರ ಬಳ್ಳಾರಿ ಜೈಲಿಗೆ ಹೋಗಲೇಬೇಕಾಗುತ್ತೆ. ಈ ಬಳ್ಳಾರಿ ಜೈಲಿಗೆ ಹೋಗದಂತೆ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರಿಂದ ಆಗ್ತಾ ಇದೆ. ಹಾಗಿದ್ರೆ ನಾಗೇಶ್ ಅವರ ಪ್ಲಾನ್ ಏನು? ಮತ್ತೆ ಬಳ್ಳಾರಿ ಜೈಲು ಪಾಲಾಗ್ತಾರ ನಟ ದರ್ಶನ್? ಅವಧಿ ಮುಕ್ತಾಯ ಆದ್ರೆ ರೂಲ್ಸ್ ಪ್ರಕಾರ ಆಗ್ಲೇಬೇಕು. ಆದ್ರೆ ದರ್ಶನ್ ಕಾಪಾಡೋದಕ್ಕೆ ವಕೀಲ ಸಿ ವಿ ನಾಗೇಶ್ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕೊಲೆ ಆರೋಪಿಯ ರಕ್ಷಣೆಗೆ ವಕೀಲರು ಹೊಸ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಿದ್ರೆ ಆ ತಂತ್ರವನ್ನ ಪಾಲಿಸಿದ್ರೆ ಅಥವಾ ಫಲಿಸಿದರೆ ದರ್ಶನ್ಗೆ ಜೈಲ್ ಜೀವನದ ಭಯವೇ ಇಲ್ಲ. ಅಷ್ಟಕ್ಕೂ ಆ ತಂತ್ರವಾದರೂ ಏನು? ಸೀನಿಯರ್ ಕ್ರಿಮಿನಲ್ ಲಾಯರ್ ನಾಗೇಶ್ ಬಳಸುವ ಆ ಅಸ್ತ್ರ ಏನು? ಅದರಿಂದ ದರ್ಶನ್ಗೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸಿ ವಿ ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗಿಸಿದ್ರು, ಯಾವ ರೀತಿ ವಾದ ಮಂಡನೆ ಮಾಡಿದ್ರು, ಅದಕ್ಕೆ ಎಸ್ಪಿಪಿ ಅವರ ಪ್ರತಿವಾದ ಯಾವ ರೀತಿ ಇತ್ತು, ಅಂತಿಮವಾಗಿ ದರ್ಶನ್ ಹಲವು ಷರತ್ತುಗಳೊಂದಿಗೆ ಮಧ್ಯಂತರ ಜಾಮೀನನ್ನ ಪಡೆದು ಆಚೆ ಬಂದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಈಗ ರೆಗ್ಯುಲರ್ ಬೇಲ್ ವಿಚಾರವಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇನ್ನು ಎಸ್ಪಿಪಿ ಅವರ ಪ್ರತಿವಾದ ಆರಂಭ ಆಗಿಲ್ಲ. ಈ ಮಧ್ಯೆ ಏನೇನು ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನ 10 ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. ಅವಧಿ ಮುಕ್ತಾಯ ಆದ ನಂತರ ಬಳ್ಳಾರಿ ಜೈಲಿಗೆ ಹೋಗಲೇಬೇಕಾಗುತ್ತೆ. ಈ ಬಳ್ಳಾರಿ ಜೈಲಿಗೆ ಹೋಗದಂತೆ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರಿಂದ ಆಗ್ತಾ ಇದೆ. ಹಾಗಿದ್ರೆ ನಾಗೇಶ್ ಅವರ ಪ್ಲಾನ್ ಏನು? ಮತ್ತೆ ಬಳ್ಳಾರಿ ಜೈಲು ಪಾಲಾಗ್ತಾ